ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಆರ್ಎಸ್ಎಸ್ ವಿರುದ್ಧ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಯುದ್ಧವನ್ನ ಸಾರಿದ್ದಾರೆ. ನೇರವಾಗಿ ಆರ್ಎಸ್ಎಸ್ ಚೀಫ್ ಮೋಹನ್ ಭಾಗವತ್ ಅವರಿಗೆ ಲೆಟರ್ ಬರೆದು ನಿಮ್ಮ ಲೀಗಲ್ ಸ್ಟೇಟಸ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮುಂಗಾರು ಆರಂಭದ ಮೊದಲ 2 ವಾರಗಳಲ್ಲೇ ದೇಶಕ್ಕೆ ದೊಡ್ಡ ಶಾಕ್ ಆಗಿದೆ. ಮಳೆಯ ಪ್ರಮಾಣದ ವಿಚಾರಕ್ಕೆ ಬಂದ್ರೆ, ಮೋಡಗಳ ವಿಚಾರಕ್ಕೆ ಬಂದ್ರೆ, ಇನ್ನು ಬಂಗಾಳದಲ್ಲಿ ಟಿಎಂಸಿಯ ಬಂಡಾಯ ಸಂಸದರು ಬಿಜೆಪಿ ಮಡಲಿಗೆ ಜಾರಿದ್ದಾರೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದ ಅಲುಗಾಡ್ತಾ ಇದೆ. ಎಲ್ಲ ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಶ್ರೀಲಂಕಾದಲ್ಲಿ ಆಗಿರೋ ಗುದ್ದಾಟದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೇವೆ. ಶ್ರೀಲಂಕಾದಲ್ಲಿ ಭಾರತ ಮತ್ತು ಲಂಕಾ ಆಟಗಾರರ ನಡುವೆ ಘರ್ಷಣೆಯಾಗಿದೆ. ಶ್ರೀಲಂಕಾದ ಡಂಬುಲಾದಲ್ಲಿ ಈ ಮ್ಯಾಚ್ ನಡೀತಿತ್ತು. ಎ ತಂಡಗಳ ತ್ರಿಕೋನ ಸರಣಿ ಇದು. ಮೊದಲಿಗೆ ಪಂದ್ಯ ಟೈ ಆಗಿತ್ತು, ಆಮೇಲೆ ಸೂಪರ್ ಓವರ್ ಆಗಿತ್ತು. ಸೂಪರ್ ಓವರ್ ನಲ್ಲಿ ಲಂಕಾ ತಂಡ ಗೆದ್ದಿದೆ. ಪಂದ್ಯ ಗೆದ್ದ ತಕ್ಷಣ ಬೌಲರ್ ಮಥುಲನ್ ಮತ್ತು ಲಂಕಾ ಪ್ಲೇಯರ್ಸ್ ಮೈದಾನದಲ್ಲೇ ವಿಚಿತ್ರವಾಗಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡಿದ್ರು. ಆ ಟೈಮ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದ ವೈಭವ್ ಸೂರ್ಯವಂಶಿ ಮತ್ತು ಅವರ ಇನ್ನೊಬ್ಬ ಬ್ಯಾಟಿಂಗ್ ಪಾರ್ಟ್ನರ್ಗೆ ಏನೋ ಹೇಳಿದ್ರು ಲಂಕಾದವರು. ಅದಕ್ಕೆ ರೊಚ್ಚಿಗೆದ್ದು ವೈಭವ್ ಮತ್ತು ಅವ್ರ ನಡುವೆ ಮಾತಿನ ಚಕಮಕಿಯಾಗಿದೆ. ವೈಭವ್ ಸೂರ್ಯವಂಶಿ ವಿಶೇನ್ ಹಲಂಬಾ ಅನ್ನೋ ಆಟಗಾರನನ್ನ ಕೈಯಿಂದ ಹಿಂದಕ್ಕೆ ತಳ್ಳಿರೋದು ಕೂಡ ಕಂಡು ಬಂದಿದೆ. ಆತ ಕೂಡ ಹೊಡೆಯೋಕ್ ಬರೋ ತರ ಸನ್ನೆ ಮಾಡಿರೋದು ಕೂಡ ಕಾಣಿಸಿದೆ. ಪರಸ್ಪರ ಮುಖಾಮುಖಿ ಕೂಡ ಆಗಿದ್ರು. ಆಗ ಉಳಿದೆಲ್ಲ ಆಟಗಾರರು ಓಡಿ ಬಂದು ತಡೆದು ಜಗಳವನ್ನ ನಿಲ್ಲಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. 15 ವರ್ಷದ ವೈಭವ್ ಸೂರ್ಯವಂಶಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟೀಮ್ ಆಡೋಕೆ ಹೋಗಿರೋದು. ಅದರಲ್ಲೇ ಈ ಪರಿ ಅಗ್ರೆಷನ್ ತೋರಿಸಿದ್ದಾರೆ. ಇನ್ನು ಸ್ವಲ್ಪ ಸಮ್ಮರಿ ನೋಡೋದಾದ್ರೆ, ಮೊದಲು ಬ್ಯಾಟ್ ಮಾಡಿದ ಇಂಡಿಯಾ 265 ರನ್ಸ್ ಅನ್ನ ಹೊಡೆದಿತ್ತು. ಲಂಕಾ 50 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು ಮ್ಯಾಚ್ ಅನ್ನ ರೋಚಕವಾಗಿ ಟೈ ಮಾಡ್ತು. ಆಮೇಲೆ ಕತ್ತಲಾಗ್ತಿದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಲೈಟ್ ಇಶ್ಯೂಸ್ ಬಗ್ಗೆ ಡ್ರಾಮಾನೂ ನಡೀತು. ಫೈನಲಿ ಶುರುವಾದ ಸೂಪರ್ ಓವರ್ ನಲ್ಲಿ ಲಂಕಾ 6 ಬಾಲ್ ನಲ್ಲಿ 16 ರನ್ ಹೊಡೆದ್ರೆ, ಇಂಡಿಯಾ ಪರ ಆಡೋಕ್ ಬಂದಿದ್ದ ವೈಭವ್ ಮತ್ತು ಶೆಡ್ಗೆ ಸೇರಿ 9 ರನ್ ಮಾತ್ರ ಹೊಡೆಯೋಕೆ ಸಾಧ್ಯ ಆಯಿತು. ಇನ್ನು ಈ ಟೂರ್ನಿಯಲ್ಲಿ ಅಫ್ಘಾನಿಸ್ತಾನ್ ಎ ವಿರುದ್ಧ ಕೂಡ ಸೋತಿದ್ದ ಇಂಡಿಯಾ ಎ ತಂಡಕ್ಕೆ ಇದು 2ನೇ ಸೋಲಾಗಿದೆ. ಇನ್ನು ದೇಶದ ಅತಿದೊಡ್ಡ ಸಂಘಟನೆ ಆರ್ಎಸ್ಎಸ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡುವಿನ ತಿಕ್ಕಾಟ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಅದರಲ್ಲೂ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಚೀಫ್ ಮೋಹನ್ ಭಾಗವತ್ಗೆ ಓಪನ್ ಲೆಟರ್ ಬರೆದಿದ್ದಾರೆ. ಅದಕ್ಕೆ ಭಾಗವತ್ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಲೆಟರ್ನಲ್ಲಿ ಏನು ಹೇಳಿದ್ರು ಅಂತ ಫಸ್ಟಿಗೆ ನಾವು ನೋಡೋಣ ಸ್ನೇಹಿತರೆ. ದಯವಿಟ್ಟು ಕಾನೂನು ಪಾಲಿಸಿ, ನೀವು ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ಕೇಳಿದ್ದಾರೆ. 100 ವರ್ಷ ಆಯ್ತು ನಿಮ್ಮ ಸಂಘಟನೆಗೆ, ಅಭಿನಂದನೆ. ಆದರೆ 60,000ಕ್ಕೂ ಅಧಿಕ ಶಾಖೆಗಳು, ಕೋಟಿಗಟ್ಟಲೆ ಸ್ವಯಂ ಸೇವಕರನ್ನು ಹೊಂದಿರೋ ನೀವು ರಿಜಿಸ್ಟರ್ ಆಗಿಲ್ಲ. ದೇಶದಲ್ಲಿ ಕಾರ್ಮಿಕರು, ಸಣ್ಣ ಸಂಘ ಸಂಸ್ಥೆಗಳು, NGOಗಳು ಕೂಡ ರಿಜಿಸ್ಟರ್ ಆಗ್ತವೆ. ನೀವು ಕೂಡ ಹಾಗೆ ರಿಜಿಸ್ಟರ್ ಆಗಬೇಕು. ಅನ್ವಯವಾಗೋ ಎಲ್ಲ ಟ್ಯಾಕ್ಸ್ಗಳನ್ನು ನೀವು ಕೂಡ ಕಟ್ಟಬೇಕು ಅಂತ ಗೃಹ ಮಂತ್ರಿ ಹೇಳಿದ್ದಾರೆ. ಜೊತೆಗೆ RSSಗೆ ದುಡ್ಡೆಲ್ಲಿಂದ ಬರುತ್ತೆ, ಎಷ್ಟು ಖರ್ಚಾಗತ್ತೆ, ಆಸ್ತಿ ಪಾಸ್ತಿ ಏನಿದೆ, ಅದರ ನಿಜವಾದ ವಾರಸುದಾರರು ಯಾರು, ಎಲ್ಲ ಲೆಕ್ಕ ಕೊಡಿ ಅಂತ ಖರ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಸಂಘದ ವಿರುದ್ಧ ಈ ರೀತಿ ಮಾತಾಡೋದು ಹೊಸ್ತಲ್ಲ, ಇಂಥ ಗಿಮಿಕ್ ಮಾಡ್ತಾ ಇರ್ತಾರೆ, ನಾವಿದಕ್ಕೆಲ್ಲ ಹೊಂದ್ಕೊಂಡಿದ್ದೀವಿ ಅಂತ ಭಾಗವತ್ ಹೇಳಿದ್ದಾರೆ. ಅಲ್ಲದೆ ನೋಂದಣಿಯಾಗದೆ ಪ್ರಪಂಚದಲ್ಲಿ ಅನೇಕ ವಿಚಾರಗಳು ನಡೀತವೆ. ಎಕ್ಸಾಂಪಲ್ಗೆ ಹೇಳೋದಾದರೆ, ಹಿಂದೂ ಧರ್ಮ ಕೂಡ ಎಲ್ಲಾದರೂ ರಿಜಿಸ್ಟರ್ ಆಗಿದೆಯಾ? ಸರ್ಕಾರದಿಂದ ಫಂಡ್ ಪಡೆಯೋರಿಗೆ ಮಾತ್ರ ರಿಜಿಸ್ಟ್ರೇಷನ್ ಅಗತ್ಯ ಇದೆ, ನಮಗೆಲ್ಲ ಅಗತ್ಯ ಇಲ್ಲ ಅಂತ RSS ಮುಖ್ಯಸ್ಥರು ಹೇಳಿದ್ದಾರೆ. ಹಾಗೆ ನಿಮ್ಮ ಸರ್ಕಾರ 2 ಸಲ ನಮ್ಮನ್ನ ಬ್ಯಾನ್ ಮಾಡಿತ್ತು. ಆದರೆ ಕೋರ್ಟ್ ಆದೇಶ ಮತ್ತು ಸತ್ಯಾಗ್ರಹಗಳ ಮೂಲಕ ನಿಷೇಧ ವಾಪಸ್ ಪಡೆಯಲಾಯಿತು. ನಮ್ಮನ್ನ ಬ್ಯಾನ್ ಮಾಡಿದ್ರು ಅಂದ್ರೆ RSS ಅನ್ನೋ ಸಂಸ್ಥೆ ಇದೆ ಅಂತ ಸರ್ಕಾರವೇ ರೆಕಗ್ನೈಸ್ ಮಾಡಿದೆ ಅನ್ನೋ ಅರ್ಥ ಬರುತ್ತೆ ಅಂತ ಭಾಗವತ್ ಹೇಳಿದ್ದಾರೆ. ಅಲ್ಲದೆ ನಮಗೆ ನಮ್ಮದೇ ಆದ ಲಿಖಿತ ಸಂವಿಧಾನವನ್ನ ಫಾಲೋ ಮಾಡ್ತೀವಿ. RSS ಅನ್ನೋದು ಬ್ರಿಟಿಷರ ಕಾಲದಲ್ಲೇ ಜನರ ಇಚ್ಛೆಯಿಂದ ಶುರುವಾಗಿತ್ತು. 100 ವರ್ಷಗಳಿಂದ ಯಾರೂ ನಮಗೆ ರಿಜಿಸ್ಟರ್ ಮಾಡಿ ಅಂತ ಹೇಳಿಲ್ಲ. ಇವಾಗ ನೀವು ಹೇಳ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಮೋಹನ್ ಭಾಗವತ್ ಉತ್ತರವನ್ನ ಕೊಟ್ಟಿದ್ದಾರೆ. ಏನೋ ಭಾರತದಲ್ಲಿ ನೈಋತ್ಯ ಮುಂಗಾರು ದಿಢೀರ್ ಕಣ್ಮರೆಯಾಗ್ತಿರುವ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಮುಂಗಾರು ಮಳೆಯ ಲಕ್ಷಣಗಳು ಎಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಭಾರತೀಯ ಹವಾಮಾನ ಇಲಾಖೆ ಈ ಬಗ್ಗೆ ಶಾಕಿಂಗ್ ವರದಿಯನ್ನ ಕೊಟ್ಟಿದೆ. ಇಲ್ಲಿ ತನಕದ ಮಳೆ ಜೂನ್ 4ರಿಂದ ಜೂನ್ 15ರವರೆಗೆ ದೇಶದಲ್ಲಿ ಎಷ್ಟು ಮಳೆಯಾಗಿದೆ ಅಂತ ಚೆಕ್ ಮಾಡಿ ನೋಡಿದಾಗ ಆಘಾತಕಾರಿ ಅಂಶ ಏನು ಅಂದ್ರೆ, ಕೇವಲ 19.2 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಇಷ್ಟೊತ್ತಿಗೆ ಪ್ರತಿ ವರ್ಷ ಎಷ್ಟಾಗಬೇಕಾಗಿತ್ತು ಗೊತ್ತಾ? ಲೆಕ್ಕಾಚಾರದಲ್ಲಿ 53.7 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. 64% ಡ್ರಾಪ್. ಮಧ್ಯ, ದಕ್ಷಿಣ ಮತ್ತು ಪೂರ್ವ ಭಾರತದಲ್ಲಿ ಮಳೆ ಕೊರತೆ ಆಗಿದೆ. ಜೂನ್ 15ನೇ ತಾರೀಕು ಸೆರೆ ಹಿಡಿದ ಇನ್ಸ್ಯಾಟ್ 3DS ಉಪಗ್ರಹದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಕ್ಷಿಣ ಮತ್ತು ಮಧ್ಯ ಭಾರತದ ಆಕಾಶದಲ್ಲಿ ಮೋಡಗಳೇ ಇಲ್ಲದೆ ಪೂರ್ತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕ್ಲೌಡ್ಸೇ ಇಲ್ಲ. ಬರೀ ಹಿಮಾಲಯ ಮತ್ತು ಈಶಾನ್ಯ ಭಾರತದ ಕಡೆಗೆ ಮಾತ್ರ ಮೋಡಗಳು ಕಾಣಿಸ್ಕೊಂಡಿದೆ. ವಾತಾವರಣದಲ್ಲಿರೋ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಮಾರುತಗಳ ದಿಕ್ಕು ಬದಲಾಗಿರುವುದೇ ಇದಕ್ಕೆ ಪ್ರಮುಖ ಕಾರಣ.
ಈ ಫಾಸ್ಟ್ ಆಗಿ ಬೀಸೋ ಗಾಳಿ ವಾಡಿಕೆಗಿಂತ ಜಾಸ್ತಿ ದಕ್ಷಿಣದ ಕಡೆಗಡೆ ವಾಲಿದ್ರಿಂದ ಮಳೆ ಮೋಡಗಳು ಸೃಷ್ಟಿಯಾಗ್ತಾ ಇಲ್ಲ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರಿ ತೇವಾಂಶ ಇದ್ರೂ ಕೂಡ ಮಳೆ ಸುರಿತಾ ಇಲ್ಲ. ಇದೇ ಕಾರಣಕ್ಕೆ ಮುಂಗಾರು ಮಳೆ ದಿಢೀರಂತ ಬ್ರೇಕ್ ತಗೊಂಡಿದೆ ಇಲ್ಲಿ ತನಕ ಅಂತ ಹೇಳಿ ಹವಾಮಾನ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಆದ್ರೆ ಮುಂದೇನು ಹೀಗೆ ಆಗತ್ತಾ ಅನ್ನೋ ಪ್ರಶ್ನೆಗೆ ಇಲ್ಲ, ಸದ್ಯಕ್ಕೆ ನಮಗೆ ತುಂಬಾ ಶಾರ್ಟೇಜ್ ಆಗಿದೆ. ಆದರೆ ಈ ಎಲ್ನಿನೋ, ಮೆಗಾ ಎಲ್ನಿನೋ, ಗಾಡ್ಜಿಲ್ಲಾ ಎಲ್ನಿನೋ ಎಲ್ಲ ಕಾರಣಗಳಿಂದ ಈ ಸಲ ಓವರಾಲ್ ಮಳೆ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಇಷ್ಟೆಲ್ಲ ಈ ಮೊದಲ 2 ವಾರದಲ್ಲಿ ತುಂಬಾ ಡ್ರಾಪ್ ಆಯ್ತಲ್ಲ, ಅಷ್ಟೆಲ್ಲ ಡ್ರಾಪ್ ಆಗದೆ ಪುನಃ ಒಂದಷ್ಟು ಬದಲಾವಣೆಯಾಗಿ ಮೋಡಗಳೆಲ್ಲ ರಚನೆಯಾಗಿ ಮಳೆ ಮತ್ತೆ ಶುರುವಾಗಬಹುದು ಅಂತ ಇಲಾಖೆ ಹೇಳ್ತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಭಾರಿ ಧೂಳಿನ ಬಿರುಗಾಳಿ, ಗಂಟೆಗೆ ಬರೋಬ್ಬರಿ 92 ಕಿಲೋಮೀಟರ್ ವೇಗದಲ್ಲಿ ಈ ಬಿರುಗಾಳಿ ಪಾಲಂ ಮತ್ತು ದ್ವಾರಕಾ ಭಾಗದಲ್ಲಿ ಆರ್ಭಟಿಸ್ತಾ ಇದೆ. ಹವಾಮಾನ ಇಲಾಖೆ ಇಡೀ ದಿಲ್ಲಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಮಂಗಳವಾರ ಸಂಜೆ 5 ಗಂಟೆವರೆಗೂ ಈ ಅಲರ್ಟ್ ಜಾರಿಯಲ್ಲಿದೆ. ಇನ್ನು ಯೋಗಿಯ ಯುಪಿಯಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ಉನಾವ್ನಲ್ಲಿ ಜೂನ್ 9ನೇ ತಾರೀಕು ಅರ್ಚಕರೊಬ್ಬರನ್ನ ಹತ್ಯೆ ಮಾಡಿದ್ದ ಆರೋಪಿಯನ್ನ ಯುಪಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈತನನ್ನ 36 ವರ್ಷದ ಇಸ್ರಾಯೇಲ್ ಅಂತ ಗುರುತಿಸಲಾಗಿದೆ. ಇಸ್ರೇಲ್ ಹೊಡೆದು ಹಾಕಿದ ಯೋಗಿ. ಈತನ ತಲೆಗೆ 1 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಸೋಮವಾರ ಮುಂಜಾನೆ ಈತ ಒಂದು ಸ್ಥಳದಲ್ಲಿರೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅವಾಗ ಆಪರೇಷನ್ ನಡೆಸಲಾಗಿದೆ. ಆತ ದಾಳಿ ಮಾಡಿದ ಪೊಲೀಸರ ಮೇಲೆ ಅದಕ್ಕೆ ಹೊಡೆದು ಹಾಕಿದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈತನಿಗೆ ಯಾಕೆ ಇಸ್ರೇಲ್ ಅಂತ ಹೆಸರಿಟ್ರು? ಇಸ್ರೇಲ್ನವನ ಯಹೂದಿನ ಅಲ್ಲ, ಈತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಅಂತಾನೆ ಹೇಳಲಾಗ್ತಿದೆ ಸದ್ಯದ ಮಾಹಿತಿ ಪ್ರಕಾರ. ಯಹೂದಿ ಏನಲ್ಲ. ಏನೋ ಸ್ನೇಹಿತರೆ, ಜುಲೈ 6ಕ್ಕೆ ಶಿರ್ಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಟ್ರಿಪ್. ಎಲ್ಲೆಲ್ಲಿ ಹೋಗೋದು ಅಂತ ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಎಕ್ಸ್ಟ್ರಾ ನಿಮಗೆ ಏನು ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸೋ ತನಕ ಜೊತೆಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ನೊಂದಿಗೆ ನೋಡ್ಕೊಳ್ಳಾಗುತ್ತೆ. ಏನೋ ಟಿಎಂಸಿ ಇಂದ ಬಂಡಾಯ ಎದ್ದಿದ್ದ 20 ಸಂಸದರು NDA ಗುಂಪನ್ನ ಸೇರಿದ್ದಾರೆ. ಭಾನುವಾರ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾದ ಈ ಎಂಪಿಗಳು ಪೊಲಿಟಿಷಿಯನ್ಸ್ ಪತ್ರವನ್ನ ಕೊಟ್ಟಿದ್ದಾರೆ. ತ್ರಿಪುರಾ ಮೂಲದ ಸಣ್ಣ ಪಕ್ಷ ನ್ಯಾಷನಲಿಸ್ಟ್ ಸಿಟಿಸನ್ಸ್ ಪಾರ್ಟಿ ಆಫ್ ಇಂಡಿಯಾ ಜೊತೆಗೆ ಅಧಿಕೃತವಾಗಿ ವಿಲೀನ ಆಗಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗೋಕೆ ಸಂಸದರು ಈ ಹೊಸ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್, ಮಮತಾ ಆಪ್ತರಾದ ಸಂದೀಪ್ ಬಂಡೋಪಾಧ್ಯಾಯ, ಕಾಕೋಲಿ ಘೋಷ್ ಕೂಡ ಈ ಗುಂಪಿನಲ್ಲಿದ್ದಾರೆ. ನಾವೀಗ ಮೋದಿ ಅವರ ಲೀಡರ್ಶಿಪ್ ನಲ್ಲಿ NDA ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಕಾಕೋಲಿ ಘೋಷ್ ಹೇಳಿದ್ದಾರೆ. ಈ 20 ಸಂಸದರ ಸೇರ್ಪಡೆಯಿಂದ ಲೋಕಸಭೆಯಲ್ಲಿ NDA ಸಂಖ್ಯಾಬಲ 294ರಿಂದ ಸೀದಾ 314ಕ್ಕೆ ತಲುಪಿದೆ. ಸೊ ಲೋಕಸಭೆಯಲ್ಲಿ 2/3 ಮೆಜಾರಿಟಿಗೆ 3/2 ಭಾರಿ ಬಹುಮತಕ್ಕೆ ಬಿಜೆಪಿಗೆ NDAಗೆ ಇನ್ನು 46 ಸೀಟ್ ಬೇಕು. ಇತ್ತ TMC ಲೋಕಸಭಾ ಸಂಸದರ ಸಂಖ್ಯೆ 28ರಿಂದ ಬರೀ ಈಗ 8ಕ್ಕೆ ಕುಸಿತ ಆಗಿದೆ ಈ ಡೆವಲಪ್ಮೆಂಟ್ ಇಂದ. TMCನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಾವು ಈ ವಿಶೇಷ ವರದಿಯಲ್ಲಿ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ, ಆಸಕ್ತರು ಚೆಕ್ ಮಾಡಬಹುದು. ಏನೋ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದ ಆರಂಭದಲ್ಲೇ ಕುಸಿದು ಬೀಳುವ ರೀತಿ ಕಾಣಿಸ್ತಾ ಇದೆ. ಮೊದಲಿಗೆ ಇಸ್ರೇಲ್ ಹೇಳ್ತು ಲೆಬನಾನ್ ಮೇಲೆ ನಾವು ದಾಳಿ ಮಾಡೋದು ನಿಲ್ಸಲ್ಲ, ಟ್ರಂಪ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಮ್ಮನ್ನು ಕೇಳಿದಾರ, ನಮಗೆ ಅನ್ವಯ ಆಗಲ್ಲ, ನಾವು ಕಮಿಟೆಡ್ ಇಲ್ಲ ಇದಕ್ಕೆ ಅಂತ ಹೇಳಿತ್ತು. ಆಮೇಲೆ ದಾಳಿ ಮಾಡಿದೆ. ಇದಕ್ಕೆ ಇರಾನ್ ತಿರುಗಿ ಬಿದ್ದಿದೆ. ಅಮೆರಿಕ ಜೊತೆಗಿನ ಒಪ್ಪಂದದಲ್ಲಿ ಲೆಬನಾನ್ ಕೂಡ ಒಂದು ಪ್ರಮುಖ ಭಾಗ ಅಂತ ಇರಾನ್ ಹೇಳಿದೆ. ಅಲ್ಲದೆ ಒಪ್ಪಂದದ ಕರಡು ಪ್ರತಿಯಲ್ಲಿ ಲೆಬನಾನ್ ಹೆಸರನ್ನ 3 ಬಾರಿ ಉಲ್ಲೇಖ ಮಾಡಲಾಗಿದೆ. ಎಲ್ಲಾ ಫ್ರಂಟ್ಗಳಲ್ಲೂ ಯುದ್ಧ ನಿಲ್ಲಿಸಬೇಕು ಅಂತ ಈ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಖಾಯ್ ಹೇಳಿದ್ದಾರೆ. ಇತ್ತ ಅಗ್ರಿಮೆಂಟ್ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಇರಾನ್ ಮತ್ತು ಒಮಾನ್ ಸೇರ್ಕೊಂಡು ಟೋಲ್ ಕಲೆಕ್ಟ್ ಮಾಡೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಒಪ್ಪಂದದಲ್ಲಿ ಅಂತಲೂ ಗೊತ್ತಾಗಿದೆ. ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿ ಈ ರಿಪೋರ್ಟ್ ಮಾಡಿದೆ. ಸದ್ಯಕ್ಕೆ ಮೊದಲ 60 ದಿನಗಳ ಕಾಲ ಯಾವುದೇ ಶುಲ್ಕ ಇರಲ್ಲ. ಅದಾದ್ಮೇಲೆ ವಾಣಿಜ್ಯ ಹಡಗುಗಳಿಂದ ಇರಾನ್ ಟೋಲ್ ವಸೂಲಿ ಮಾಡುತ್ತೆ. ಸಮುದ್ರಯಾನದ ಭದ್ರತೆ ಮತ್ತು ಇನ್ಶೂರೆನ್ಸ್ ನೆಪದಲ್ಲಿ ಇರಾನ್ ಈ ಹಣ ಕಲೆಕ್ಟ್ ಮಾಡುತ್ತೆ ಅಂತ ರಿಪೋರ್ಟ್ ಆಗಿದೆ. ಇದೇನಾದ್ರೂ ನಿಜ ಆದ್ರೆ ಟ್ರಂಪ್ಗೆ ಭಾರಿ ಮುಖಭಂಗ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಕಲೆಕ್ಟ್ ಮಾಡೋಕೆ ನಾವು ಯಾವತ್ತೂ ಬಿಡಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ರು. ಈಗ ಸೀಕ್ರೆಟ್ ಆಗಿದ್ದಕ್ಕೆ ಬೇರೆ ದಾರಿ ಕಾಣದೆ ಒಪ್ಕೊಂಡ್ ಬಂದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಇದು ನಿಜವೇ ಆಗಿದ್ದಲ್ಲಿ ಇರಾನ್ಗೆ ದೊಡ್ಡ ಲಾಭ ಆಗುತ್ತೆ ಇದರಿಂದ. ಜೊತೆಗೆ ಅಂತಾರಾಷ್ಟ್ರೀಯ ಜಲಮಾರ್ಗ ಎಲ್ಲರಿಗೂ ಮುಕ್ತವಾಗಿರಬೇಕು ಅನ್ನೋ ಅಂತಾರಾಷ್ಟ್ರೀಯ ನಿಯಮಗಳು ಮತ್ತು ಕನ್ವೆನ್ಷನ್ಸ್ ಅದು ಕೂಡ ಉಲ್ಲಂಘನೆ ಆಗುತ್ತೆ. ಸೊ ಇದನ್ನ ಹೇಗೆ ಫೇಸ್ ಮಾಡ್ತಾರೆ ಟ್ರಂಪ್, ಇದಕ್ಕೇನು ಪ್ರತಿಕ್ರಿಯೆ ಬರುತ್ತೆ, ಅಮೆರಿಕದ ಪ್ರತಿಕ್ರಿಯೆ ಏನು ಈ ರಿಪೋರ್ಟ್ಸ್ಗೆ ನೋಡ್ಬೇಕೀಗ ನಾವು ವೇಟ್ ಮಾಡಿ. ಏನೋ PM ನರೇಂದ್ರ ಮೋದಿ ಇರಾನ್ ಅಮೆರಿಕ ಶಾಂತಿ ಒಪ್ಪಂದವನ್ನ ಸ್ವಾಗತ ಮಾಡೋದಾಗಿ ಹೇಳಿದ್ದಾರೆ. ಒಂದು ಸಕಾರಾತ್ಮಕ ಹೆಜ್ಜೆ ಅಂತ ಹೇಳಿದ್ದಾರೆ. ಈ ನಡುವೆ ಭಾರತೀಯರಿದ್ದ ಮತ್ತೊಂದು ಹಡಗಿನ ಮೇಲೆ ಡ್ರೋನ್ ದಾಳಿಯಾಗಿರೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಇದು ಹಾಂಗ್ಕಾಂಗ್ ಧ್ವಜ ಇದ್ದ ಬೊಚೆಮ್ ಮರೆಂಗೋ ಅನ್ನೋ ಶಿಪ್ ಅಂತ ಹೇಳಲಾಗ್ತಿದೆ. ಇದರಲ್ಲಿ 21 ಭಾರತೀಯ ನಾವಿಕರಿದ್ರು. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ.
ಆದರೆ ಹಡಗಿನ ಒಂದು ಭಾಗ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಸದ್ಯ ಈ ಶಿಪ್ UAE ಕರಾವಳಿಯ ಫುಜೈರಾ ಪೋರ್ಟ್ ನಲ್ಲಿ ಲಂಗರು ಹಾಕಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮೈಸೂರಿನ ಫಾಕ್ಸ್ ಜೆನ್ ಪಬ್ ನಲ್ಲಿ ಅಗ್ನಿ ಅವಘಡ ಆಗಿ 2 ಮೃತಪಟ್ಟಿದ್ದಾರೆ, 7 ಜನ ಗಾಯಗೊಂಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ತನಿಖೆ ನಡೀತಾ ಇದೆ. ಇತ್ತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದಾರೆ. ಕೊಚ್ಚಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ್ದಾರೆ. ಇವರ ಜೊತೆಗೆ JDS ಶಾಸಕ ಸುರೇಶ್ ಬಾಬು, ಶರಣಗೌಡ ಕಂದಕೂರ್, ಸಾರಾ ಮಹೇಶ್ ಸೇರಿ 30ಕ್ಕೂ ಅಧಿಕ ಸ್ವಾಮಿಗಳ ತಂಡ ಕೂಡ ಇದೆ. ಇನ್ನು ಅಯೋಧ್ಯೆ ರಾಮ ಮಂದಿರದ ದೇಣಿಗೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ವಿಚಾರ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ವಕೀಲ ಅನೂಪ್ ಪ್ರಕಾಶ್ ಅವಸ್ತಿ ಅನ್ನೋರು CBI ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ನಿಧಿ ನಿರ್ವಹಣೆಯಲ್ಲಿ ಟ್ರಾನ್ಸ್ಪರೆನ್ಸಿ ತರೋಕೆ ನ್ಯಾಯಾಂಗದಿಂದ ನಿಗಾ ವ್ಯವಸ್ಥೆ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಭಾರತೀಯ ಸೇನೆ ಹೊಸ ಆಯುಧಗಳನ್ನ ತಗೊಳ್ಳೋಕೆ ಪ್ಲಾನ್ ಮಾಡಿದೆ. ತನ್ನ ಬಳಿ ಇರೋ ನೆಗೆವ್ ಗನ್ಗಳಿಗೆ ಹೊಸ ಆಪ್ಟಿಕ್ಸ್ ಅಳವಡಿಸೋಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ನ ಮೇಪ್ರೋ ಲೈಟ್ ಸಂಸ್ಥೆಗೆ ಸೇನೆ ಆರ್ಡರ್ ಕೊಟ್ಟಿದೆ. 10,000ಕ್ಕೂ ಅಧಿಕ ಮೇಪ್ರೋ X6 ಆಪ್ಟಿಕ್ಸ್ ಖರೀದಿ ಮಾಡ್ತಾ ಇದ್ದಾರೆ. 2027 ಒಳಗಡೆ ಸೇನೆಯ ಕೈಗೆ ಸೇರಲಿವೆ. ಏನಿದು ಟೆಕ್ನಾಲಜಿ? ಇದೊಂದು ಟೆಲಿಸ್ಕೋಪ್ ಗನ್ ಮೇಲೆ ಜೋಡಿಸಿದಾಗ ಸಾಕು, ಕ್ಯಾಮೆರಾ ಝೂಮ್ ಮಾಡಿದ ಹಾಗೆ ದೂರದ ದೃಶ್ಯ ನೀಟಾಗಿ ಕಾಣುತ್ತೆ. ಇದರಿಂದ ದೂರದಲ್ಲಿರೋ ಶತ್ರುಗಳನ್ನ ಸ್ಪಷ್ಟವಾಗಿ ನೋಡಿ ಗುರಿ ಇಟ್ಟು ಹೊಡಿಬಹುದು. ಇಸ್ರೇಲ್ ಸೈನಿಕರು ಸಿಕ್ಕಾಪಟ್ಟೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಸಂಘರ್ಷಗಳಲ್ಲಿ. ವಿಶೇಷ ಅಂದರೆ ಈ ಡೀಲ್ನಲ್ಲಿ ಭಾರತದಲ್ಲೇ ಇವುಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಭಾರತದ RRP ಡಿಫೆನ್ಸ್ ಕಂಪನಿಯೊಂದಿಗೆ ಇಸ್ರೇಲ್ ಸಂಸ್ಥೆ ಸೇರಿಕೊಂಡು ಇದನ್ನು ನಿರ್ಮಾಣ ಮಾಡ್ತಾರೆ. ಮುಂಬೈನಲ್ಲಿ ಇವುಗಳನ್ನು ತಯಾರಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಇವುಗಳು ಒಂದು ಕೂರೋ ಈ ನೆಗೆವ್ ಗನ್ಗಳಿದಾವಲ್ಲ, ಅವು ಕೂಡ ಇಸ್ರೇಲ್ ಮೂಲದ್ದೇ. ನಿಮಿಷಕ್ಕೆ ಬರೋಬ್ಬರಿ 600ರಿಂದ 750 ಗುಂಡು ಹಾರಿಸ್ಬೋದು. ಉಗ್ರ ನಿಗ್ರಹ ಕಾರ್ಯಾಚರಣೆಗೆ ತುಂಬ ಇಂಪಾರ್ಟೆಂಟ್. ನಮ್ಮ ಸೇನೆಗೂ ಇಷ್ಟವಾದ ಆಯುಧ. ಇವುಗಳನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. 50%ನಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಿ ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆಗಸ್ಟ್ನಲ್ಲಷ್ಟೇ ಸೇನೆ ಸುಮಾರು 41,000 ಇಂಥ ಗನ್ಗಳಿಗೆ ಆರ್ಡರ್ ಕೊಟ್ಟಿತ್ತು. ಇನ್ನು ಭಾರತದ ಮತ್ತೊಂದು ಹೆಮ್ಮೆಯ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ಭಾರತ್ ಫೋರ್ಜ್ನ ಅಂಗಸಂಸ್ಥೆ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಹೊಸ ಸಾಧನೆ ಮಾಡಿದೆ. ಯುರೋಪ್ನಲ್ಲಿ ನಡೀತಾ ಇರೋ ಯೂರೋ ಸ್ಯಾಟರಿ 2026 ಎಕ್ಸಿಬಿಷನ್ನಲ್ಲಿ ತನ್ನ ಹೊಸ ಮಾರ್ಗ್ ಸರಣಿಯ ಆರ್ಟಿಲರಿ ಗನ್ಗಳನ್ನು ಅನಾವರಣ ಮಾಡಿದೆ. ಮಾರ್ಗ್ ಸರಣಿ ಅಂದರೆ 4x4 ಟ್ರಕ್ ಮೇಲೆ ಫಿಟ್ ಮಾಡಲಾದ ಅತ್ಯಾಧುನಿಕ 155mm ಆರ್ಟಿಲರಿ. ಇದರಲ್ಲಿ 3 ಡಿಫರೆಂಟ್ ವೇರಿಯಂಟ್ಗಳಿವೆ. ಇದನ್ನು ಎಲ್ಲಿಗೆ ಬೇಕಾದರೂ ಸುಲಭವಾಗಿ ಮತ್ತು ಫಾಸ್ಟಾಗಿ ಮೂವ್ ಮಾಡ್ಬೋದು. ಬೆಟ್ಟ, ಗುಡ್ಡ, ಮರುಭೂಮಿ ಎಂಥ ಕಠಿಣ ಜಾಗಗಳಿಗೂ ತಗೊಂಡು ಹೋಗಿ ಶತ್ರುಗಳ ಮೇಲೆ ದಾಳಿ ಮಾಡ್ಬೋದು. ಇದನ್ನು ತೋರಿಸ್ತಿದ್ದ ಹಾಗೆ ಭಾರತ್ ಫೋರ್ಜ್ ಶೇರುಗಳು ಜಿಗಿತ ಕಂಡಿವೆ. ಅರ್ಲಿ ಟ್ರೇಡಿಂಗ್ನಲ್ಲಿ 4% ಎಲ್ಲ ಜಂಪ್ ಆಗಿದ್ವು. ದಿನದ ವಹಿವಾಟಿನ ಅಂತ್ಯಕ್ಕೆ 3.85%ನಷ್ಟು ಜಂಪ್ ಆಗಿ 2020ರಲ್ಲಿ ಕ್ಲೋಸ್ ಆಯಿತು. ಇನ್ನು ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ರ ಸಲಹೆಗಾರರನ್ನ ಭಾರತದಲ್ಲಿ ಗಂಟೆಗಟ್ಟಲೆ ಕಾಯಿಸಲಾಗಿತ್ತು, ವಾಪಸ್ ಹೋಗೋ ರೀತಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಜಾಹಿದುರ್ ರೆಹಮಾನ್ ಅಂತ ಅಡ್ವೈಸರ್ ಅಲ್ಲಿನ PMದು, ಬಾಂಗ್ಲಾ PMದು, ದಿಲ್ಲಿಗೆ ಬಂದಾಗ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ತಡೆದು 2 ಗಂಟೆ ನಿಲ್ಲಿಸಿ ವೇಟ್ ಮಾಡಿಸಿ ಆಮೇಲೆ ಅವರು ಭಾರತ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿ ಶ್ರೀಲಂಕಾ ರಾಜಧಾನಿ ಕೊಲಂಬೋಗೆ ಹೋಗಿ ಅಲ್ಲಿಂದ ವಾಪಸ್ ಢಾಕಾಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಘಟನೆಗೆ ಬಾಂಗ್ಲಾ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮುಂಚೆನೆ ಹೇಳಿದ್ವಿ ಭಾರತಕ್ಕೆ, ಆದರೂ ಕೂಡ ಹಿಂಗೆ ಮಾಡಿದ್ದಾರೆ, ಅನಿರೀಕ್ಷಿತ, ಇದು ಸರಿ ಇಲ್ಲ ಇದು ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿ ಭಾರತದ ರಾಯಭಾರಿಗೆ ಸಮನ್ಸ್ ಎಲ್ಲ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನು ಭಾರತದ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ FCRAಗೆ ತರ್ತಾ ಇರೋ ಹೊಸ ಬದಲಾವಣೆಗಳ ಬಗ್ಗೆ ಅಮೆರಿಕದ ನಾಯಕರು ಖ್ಯಾತೆ ತೆಗೆದಿದ್ದಾರೆ. ಅಮೆರಿಕದ ಡೆಮೊಕ್ರೆಟಿಕ್ ಹಾಗೂ ರಿಪಬ್ಲಿಕನ್ ಎರಡೂ ಪಾರ್ಟಿಯ ಲೀಡರ್ಸ್ ಒಟ್ಟಾಗಿ ಸೇರಿ ಈ ಪ್ರಸ್ತಾವಿತ ಬದಲಾವಣೆಗಳನ್ನು ವಿರೋಧಿಸ್ತಾ ಇದ್ದಾರೆ. ಈ ಹೊಸ ರೂಲ್ಸಿಂದ NGOಗಳಿಗೆ ತುಂಬ ತೊಂದರೆಯಾಗುತ್ತೆ ಅನ್ನೋದು ಅವರ ವಾದ. ಅಮೆರಿಕ ಸೆನೆಟ್ನ ಫಾರಿನ್ ರಿಲೇಷನ್ಸ್ ಕಮಿಟಿ ಹೆಡ್ ಆಗಿರೋ ರಿಪಬ್ಲಿಕನ್ ಸೆನೆಟರ್ ರಶ್ ಇದು ಆತಂಕಕಾರಿ ಅಂತ ಹೇಳಿದ್ದಾರೆ. FCRA ಹೆಸರಲ್ಲಿ ಅಮೆರಿಕಾಗೆ ಲಿಂಕ್ ಇರೋ ಕ್ರಿಶ್ಚಿಯನ್ ಸಂಸ್ಥೆಗಳ ಫಾರಿನ್ ಫಂಡನ್ನು ತಡೆಯೋದು, ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋದು ಮಾಡಂಗಿಲ್ಲ, ನೋಡಿ ಸರಿ ಇರಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಅಧ್ಯಕ್ಷರಾಗಿರೋ ಡೊನಾಲ್ಡ್ ಟ್ರಂಪ್ ಧಾರ್ಮಿಕ ಸ್ವಾತಂತ್ರ್ಯ ಕಾಪಾಡೋಕೆ ಬಹಳ ಮಹತ್ವ ಕೊಡ್ತಾರೆ ಗೊತ್ತಾ. ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ನರು ಅಥವಾ ಬೇರೆ ಧರ್ಮದವರ ಹಕ್ಕುಗಳನ್ನು ಕಿತ್ಕೊಂಡ್ರೆ ಅಮೆರಿಕ ಸುಮ್ಮನಿರಲ್ಲ ನೋಡಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ. ಲೈಸೆನ್ಸ್ ಕ್ಯಾನ್ಸಲ್ ಆದ ಸಂಸ್ಥೆಗಳ ಆಸ್ತಿಯನ್ನು ವಶಪಡಿಸ್ಕೊಳ್ಳೋಕೆ ಸರ್ಕಾರಕ್ಕೆ ಫುಲ್ ಪವರ್ಸ್ ಕೊಡೋದು ಯಾವ ಥರ ನ್ಯಾಯ ಇದು ಅಂತ ಕೇಳಿದ್ದಾರೆ. ಪ್ರಜಾಪ್ರಭುತ್ವ ಇರಬೇಕ್ರಿ, ಈ ತರಹದ NGOಗಳು ಇಂಡಿಯಾ ಅಮೆರಿಕ ಸಂಬಂಧಕ್ಕೂ ತುಂಬ ಮುಖ್ಯ ಗೊತ್ತಾ ಅಂತೆಲ್ಲ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ. ಈ ಹೊಸ ಬದಲಾವಣೆಗಳನ್ನು ಇದೇ ವರ್ಷದ ಮಾರ್ಚ್ನಲ್ಲಿ ಲೋಕಸಭೆಯಲ್ಲಿ ತರಲಾಗಿತ್ತು. ಈ ಬಿಲ್ ಪ್ರಕಾರ FCRA ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಅಂದರೆ ಆ ಸಂಸ್ಥೆಯ ಫಾರಿನ್ ಫಂಡ್ ಹಾಗೂ ಆಸ್ತಿಯನ್ನು ಸರ್ಕಾರ ತಾತ್ಕಾಲಿಕವಾಗಿ ವಶಕ್ಕೆ ಪಡೆಯಬಹುದು. ಆಮೇಲೆ ಒಂದು ನಿರ್ದಿಷ್ಟ ಟೈಮ್ ಒಳಗಡೆ ಫ್ರೆಶ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ
ಆ ಆಸ್ತಿ ಪರ್ಮನೆಂಟ್ ಆಗಿ ಸರ್ಕಾರದ ಪಾಲಾಗುತ್ತೆ. ಅದನ್ನು ಪಬ್ಲಿಕ್ ಕೆಲಸಗಳಿಗೆ ಬಳಸಬಹುದು ಅಂತಲೂ ಹೇಳಲಾಗಿದೆ. ಆದರೆ ಈ ಹೊಸ ಬದಲಾವಣೆಗಳಿಂದ ಅಲ್ಪಸಂಖ್ಯಾತ ಸಂಸ್ಥೆಗಳ ಆಪರೇಷನ್ಸ್ನಲ್ಲಿ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ. ಇದು ತುಂಬ ಡೇಂಜರಸ್ ಅಂತ ಕ್ರೈಸ್ತ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾವೆ. ಇದೇ ವಿಚಾರವಾಗಿ ಅಮೆರಿಕದಲ್ಲಿರೋ ಕ್ರಿಶ್ಚಿಯನ್ ಗ್ರೂಪ್ಸ್ಗೂ ಕೂಡ ಅಲ್ಲೆಲ್ಲ ಮಾಹಿತಿ ತಲುಪಿ ಅಲ್ಲಿ ನಾಯಕರ ಬಳಿ ಅವರು ಕಂಪ್ಲೇಂಟ್ ಕೊಟ್ಟು, ಹೀಗಾಗಿ ಅಮೆರಿಕ ಸರ್ಕಾರದವರು ಕೂಡ ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ. NCERT ಪಠ್ಯಪುಸ್ತಕದ ಬಗ್ಗೆ ಹೊಸ ವಿವಾದ ಶುರುವಾಗಿದೆ. ಸಿಂಧೂ ಕಣಿವೆ ನಾಗರಿಕತೆಯ ಪ್ರಸಿದ್ಧ ಡ್ಯಾನ್ಸಿಂಗ್ ಗರ್ಲ್ ನೋಡಿರ್ಬೋದು, ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇತ್ತಲ್ಲ, ಈ ಚಿತ್ರವನ್ನು ಈಗ ತಿರುಚಲಾಗಿದೆ. 9ನೇ ತರಗತಿಯ ಆರ್ಟ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಈ ಬದಲಾವಣೆ ಮಾಡಲಾಗಿದೆ. 25 ವರ್ಷಗಳಿಂದ ಪುಸ್ತಕದಲ್ಲಿ ಆ್ಯಕ್ಚುಲಿ ಏನು ಸಿಕ್ಕಿತ್ತು ಅದನ್ನೇ ಪ್ರಿಂಟ್ ಮಾಡಲಾಗ್ತಾ ಇತ್ತು, ಬೆತ್ತಲೆ ಪ್ರತಿಮೆಯನ್ನು. ಆದ್ರೀಗ ಬೆತ್ತಲಿದ್ದ ಜಾಗಕ್ಕೆ ಕಂಚಿನ ಮೂರ್ತಿಗೆ ಇವರು ಚಿತ್ರದಲ್ಲಿ ಗ್ರಾಫಿಕ್ಸ್ ಎಲ್ಲ ಮಾಡಿ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಇದಕ್ಕೆ ಇತಿಹಾಸಕಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಇತಿಹಾಸ ಇರೋದಿದು, ಇದನ್ನು ಯಾಕೆ ತಿರುಚ್ತಾ ಇದ್ದೀರಾ? ಪುಸ್ತಕದಲ್ಲಿ ತೋರಿಸಿದ ಮೇಲೆ ಹಿಂಗಿತ್ತು ಅಂದಮೇಲೆ ಹಂಗಿದ್ದಂಗೆ ತೋರಿಸ್ಬೇಕು, ಬದಲಾಯಿಸಿದ್ರೆ ಇದು ಹೆಂಗೆ ಸರಿ ಅಂತ ಹೇಳಿ ಇತಿಹಾಸಕಾರರು ಪ್ರಶ್ನೆ ಕೇಳ್ತಿದ್ದಾರೆ. ಏನೋ ರಾಜಸ್ಥಾನದಲ್ಲಿ ಕಾಕ್ರೋಚ್ ಪಾರ್ಟಿ ಫೌಂಡರ್ ಅಭಿಜಿತ್ ದೀಪ್ಗೆ ಮೇಲೆ ಹಲ್ಲೆಯಾಗಿದೆ. ಸೋಮವಾರ ಮಧ್ಯಾಹ್ನ ಜೈಪುರ್ನ ಶಹೀದ್ ಸ್ಮಾರಕ್ ಬಳಿ ಶಾಂತಿಯುತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಅವರು ಅಲ್ಲಿಗೆ ಹೋಗಿದ್ರು, ಮಾತನಾಡೋಕೆ ಅಂತ ಬೆಂಬಲಿಗರ ಹೆಗಲ ಮೇಲೆ ಹತ್ಕೊಂಡು ಕುತ್ಕೊಂಡು ಹೋಗ್ತಾ ಇದ್ರು. ಆಗ ಗಲಾಟೆ ಆಗಿದೆ. ಏನೋ ಬ್ರಿಟನ್ನಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಈ ಮೂಲಕ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಮಲೇಷ್ಯಾ ಸಾಲಿಗೆ ಬ್ರಿಟನ್ ಕೂಡ ಸೇರಿದೆ. ಮಕ್ಕಳ ಆರೋಗ್ಯ ಕಾಪಾಡೋಕೆ, ಮುಖ್ಯವಾಗಿ ಮೆಂಟಲ್ ಹೆಲ್ತ್ಗೋಸ್ಕರ ಈ ನಿರ್ಧಾರ ಅಂತ ಬ್ರಿಟನ್ PM ಕಿಯರ್ ಸ್ಟಾರ್ಮರ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬ್ರಿಟನ್ನಲ್ಲಿ ಗೇಮಿಂಗ್ ಆ್ಯಪ್ಗಳಲ್ಲಿ ಅಪರಿಚಿತರೊಂದಿಗೆ ಮಾತನಾಡೋದು, ಲೈವ್ ಸ್ಟ್ರೀಮಿಂಗ್ ಎಲ್ಲ ನಿರ್ಬಂಧಿಸಲಾಗಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ, ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 736 ಪಾಯಿಂಟ್ಸ್ ಅಥವಾ 0.97% ಜಂಪ್ ಆಗಿ 76,264ಕ್ಕೆ ತಲುಪಿದೆ. ನಿಫ್ಟಿ 231 ಪಾಯಿಂಟ್ಸ್ ಅಥವಾ 0.98% ಹೆಚ್ಚಾಗಿ 23,853ಕ್ಕೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.47% ಜಂಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.25% ಏರಿಕೆಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದವೇ ಮಾರ್ಕೆಟ್ ಮೇಲೇಳೋಕೆ ಕಾರಣ. ಈ ಡೀಲ್ನಿಂದ ಕಚ್ಚಾ ತೈಲ ಬೆಲೆ ಕೂಡ ಭಾರಿ ಇಳಿಕೆಯಾಗಿದೆ. ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $82-83 ಆಸುಪಾಸಲ್ಲಿತ್ತು. ಜಾಗತಿಕ ಮಾರ್ಕೆಟ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇದರೊಂದಿಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಚೇತರಿಸಿಕೊಂಡಿದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು. NTPC, ICICI ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಸನ್ ಫಾರ್ಮಾ ರೆಡ್ನಲ್ಲಿದ್ವು. ಬಜಾಜ್ ಫಿನ್ಸಾವ್, ಎಟರ್ನಲ್, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಮಾರ್ಕೆಟ್ ಅನ್ನ ಮೇಲಕ್ಕೆತ್ಕೊಂಡು ಹೋದವು. ಒಟ್ಟಾರೆ BSEನಲ್ಲಿ 3,030 ಸ್ಟಾಕ್ಸ್ ಗ್ರೀನ್ನಲ್ಲಿದ್ರೆ 1,383 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 47 ಪೈಸೆ ಜಂಪ್ ಆಗಿ $94.71 ಇನ್ನು ಕೇಂದ್ರ ಸರ್ಕಾರ ಹೊಸದಾಗಿ ಸಗಟು ಹಣದುಬ್ಬರ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ. 2022-23ನೇ ಸಾಲನ್ನ ಹೊಸ ಬೇಸ್ ಇಯರ್ ಆಗಿ ಪರಿಗಣಿಸಿ ಮಾಡಿರೋ ರಿಪೋರ್ಟ್. ಮುಂಚೆ 2012ನ್ನ ಬೇಸ್ ಇಯರ್ ಆಗಿ ಇಟ್ಕೊಂಡಿದ್ರು. ಹೊಸ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಏಪ್ರಿಲ್ನಲ್ಲಿ 8.26% ಸಗಟು ಹಣದುಬ್ಬರ ಮೇ ತಿಂಗಳಲ್ಲಿ 9.68%ಗೆ ಜಂಪ್ ಆಗಿದೆ. ಕ್ರೂಡ್ ಆಯಿಲ್, ನೈಸರ್ಗಿಕ ಅನಿಲ, ರಾಸಾಯನಿಕ ಉತ್ಪನ್ನಗಳ ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿದ್ದ ಯುದ್ಧದಿಂದಾಗಿ ಈ ಹಣದುಬ್ಬರ ಜಾಸ್ತಿ ಆಗೋಕೆ ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಇನ್ನು ವಲಯವಾರು ಅಂಕಿಅಂಶ ನೋಡಿದ್ರೆ ಇಂಧನ ಮತ್ತು ವಿದ್ಯುತ್ ವಲಯದ ಹಣದುಬ್ಬರ 24.89%ನಿಂದ 30.33%ಗೆ ಜಂಪ್ ಆಗಿದೆ. ಪ್ರಾಥಮಿಕ ವಸ್ತುಗಳ ಅಂದರೆ ಕೃಷಿ ವಸ್ತು, ಕಚ್ಚಾ ವಸ್ತುಗಳ ಹಣದುಬ್ಬರ 3.78%ನಿಂದ 4.99%ಗೆ ಜಂಪ್ ಆಗಿದೆ. ಫ್ಯಾಕ್ಟರಿಗಳಲ್ಲಿ ತಯಾರಾಗೋ ಉತ್ಪಾದನಾ ವಸ್ತುಗಳ ಬೆಲೆ ಕೂಡ 6.68%ನಿಂದ 7.48%ಗೆ ಜಂಪ್ ಆಗಿದೆ. ಇನ್ನು 3.1% ಆಹಾರ ಪದಾರ್ಥಗಳ ಸೂಚ್ಯಂಕ ಮೇ ತಿಂಗಳಲ್ಲಿ 4.49%ಗೆ ಜಂಪ್ ಆಗಿದೆ. ಇನ್ನು ಈ ಬಾರಿ ಹಣದುಬ್ಬರ ಲೆಕ್ಕ ಹಾಕುವ ವ್ಯವಸ್ಥೆಯಲ್ಲೂ ಕೂಡ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಬೆಲೆ ಲೆಕ್ಕ ಹಾಕೋಕೆ ಬಳಸುವ ವಸ್ತುಗಳ ಸಂಖ್ಯೆಯನ್ನ 697ರಿಂದ 957ಕ್ಕೆ ಏರಿಸಲಾಗಿದೆ. ಇನ್ನು ಬ್ರಾಡ್ ಮಾಡಿ ಇನ್ನೂ ಎಕ್ಸ್ಟ್ರಾ ವಸ್ತುಗಳನ್ನು ಕವರ್ ಮಾಡಲಾಗ್ತಿದೆ. ಇಂಧನ ಮತ್ತು ವಿದ್ಯುತ್ ವಲಯಕ್ಕೆ ಹೊಸದಾಗಿ ಸೌರ, ಪವನ, ಪರಮಾಣು ವಿದ್ಯುತ್ತನ್ನು ಕೂಡ ಸೇರಿಸಲಾಗಿದೆ. ಇದರೊಂದಿಗೆ ಹೊಸದಾಗಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಉತ್ಪಾದಕರ ಬೆಲೆ ಸೂಚ್ಯಂಕವನ್ನು ಕೂಡ ತರಲಾಗಿದೆ. ಬ್ಯಾಂಕಿಂಗ್, ವಿಮೆ, ರೈಲ್ವೆ ಮತ್ತು ವಿಮಾನಯಾನದಂತಹ ಪ್ರಮುಖ ಸೇವೆಗಳಿಗೂ ಪ್ರತ್ಯೇಕ ಸೂಚ್ಯಂಕವನ್ನು ಶುರು ಮಾಡಲಾಗಿದೆ.
ಸೊ ಮುಂದಿನ 5 ವರ್ಷಗಳ ಕಾಲ ಹಳೆಯ ಕ್ಯಾಲ್ಕುಲೇಷನ್ಸ್ ಪ್ರಕಾರವೂ ಕೊಡ್ತಾರೆ ಹಾಗೂ ಹೊಸ ಲೆಕ್ಕಾಚಾರವನ್ನು ಕೂಡ ಸರ್ಕಾರ ಪ್ರಕಟ ಮಾಡುತ್ತೆ. 5 ವರ್ಷಗಳ ನಂತರ ಹಳೆ ಲೆಕ್ಕಾಚಾರವನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಈ ಸಗಟು ಹಣದುಬ್ಬರವನ್ನು ಯಾಕೆ ಲೆಕ್ಕ ಹಾಕ್ತಾರೆ ಸ್ನೇಹಿತರೆ? ಇದೊಂದು ರೀತಿ ಮುಂದೆ ಆಗಲಿರೋ ಬೆಲೆ ಏರಿಕೆಯ ಅಲಾರ್ಮ್ ಬೆಲ್ಲಿದ್ದ ಹಾಗೆ. ಇವತ್ತು ಫ್ಯಾಕ್ಟ್ರಿ ಅಥವಾ ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆದರೆ ನಾಳೆ ಅದೇ ರೇಟ್, ಅದೇ ಬೆಲೆ ಏರಿಕೆ ಕಿರಾಣಿ ಅಂಗಡಿಗೂ ಕೂಡ ಬಂದು ನಮ್ಮ ಕಿಚನ್ಗೆ, ನಮ್ಮ ಮನೆಗೂ ಕೂಡ ಬರುತ್ತೆ. ಹೀಗಾಗಿ ಬೆಲೆ ಏರಿಕೆಯನ್ನು ಮಾನಿಟರ್ ಮಾಡೋಕೆ, ಅದನ್ನು ಕಂಟ್ರೋಲ್ ಮಾಡೋಕೆ ಸರ್ಕಾರಕ್ಕೆ ಈ ನಂಬರ್ ಇಂಪಾರ್ಟೆಂಟ್. ಮಾರ್ಕೆಟ್ಗೂ ಕೂಡ, ಶೇರ್ ಮಾರ್ಕೆಟ್ ಕೂಡ ಇಂಥ ನಂಬರ್ಸನ್ನು ಗಮನ ಕೊಟ್ಟು ನೋಡ್ತಾ ಇರುತ್ತೆ. ಏನೋ ಮೇ ತಿಂಗಳಲ್ಲಿ ಭಾರತದ ಟ್ರೇಡ್ ಡೆಫಿಸಿಟ್ ಅಂದರೆ ವ್ಯಾಪಾರ ಕೊರತೆ ಸ್ವಲ್ಪ ಕಮ್ಮಿ ಆಗಿದೆ. ಏಪ್ರಿಲ್ನಲ್ಲಿ $28.38 ಬಿಲಿಯನ್ ಇದ್ದ ಡೆಫಿಸಿಟ್ ಈಗ $28.21 ಬಿಲಿಯನ್ ಇಳಿದಿದೆ. ಜೊತೆಗೆ ಮೇ ತಿಂಗಳಲ್ಲಿ ಭಾರತದ ಎಕ್ಸ್ಪೋರ್ಟ್ಸ್ $43.56 ಬಿಲಿಯನ್ ನಿಂದ $45.2 ಬಿಲಿಯನ್ ಜಂಪ್ ಆಗಿದೆ. ಆದರೆ ಇಂಪೋರ್ಟ್ಸ್ ಕೂಡ $71.94 ಬಿಲಿಯನ್ ನಿಂದ $73.41 ಬಿಲಿಯನ್ ಜಂಪ್ ಆಗಿದೆ. ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳ ಒಟ್ಟು ಗೂಡ್ಸ್ ಎಕ್ಸ್ಪೋರ್ಟ್ಸ್ ಕಳೆದ ವರ್ಷದ $17.21 ಬಿಲಿಯನ್ ಹೋಲಿಸಿದರೆ ಈ ಸಲ $17.29 ಬಿಲಿಯನ್ ತಲುಪಿದೆ. ಇನ್ನು ಏಪ್ರಿಲ್ ಮತ್ತು ಮೇ ಸೇರಿ ಒಟ್ಟು ಸರಕು ಸೇವಾ ರಫ್ತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಸೇರಿ $162.69 ಬಿಲಿಯನ್ ತಲುಪಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ರಫ್ತಲ್ಲಿ 14.66% ಗ್ರೋತ್ ಕಂಡುಬಂದಿದೆ. ಏನು ಭಾರತದ ಪ್ರಮುಖ ಫಿನ್ಟೆಕ್ ಕಂಪನಿ ರೇಸರ್ ಪೇ IPO ತರೋಕೆ ರೆಡಿಯಾಗಿದೆ. ಸುಮಾರು $5.6 ಸಾವಿರ ಕೋಟಿ IPO ತರೋಕೆ ಡ್ರಾಫ್ಟ್ ಪೇಪರ್ಸ್ ಫೈಲ್ ಮಾಡಿದ್ದಾರೆ. ಬೆಂಗಳೂರು ಮೂಲದ ಈ ಕಂಪನಿ ವೈ ಕಾಂಬಿನೇಟರ್, ಲೈಟ್ ಸ್ಪೀಡ್ ಮತ್ತು ಸಿಂಗಪೂರ್ನ GIC ನಂತ ದೊಡ್ಡ ಇನ್ವೆಸ್ಟರ್ಸ್ನಿಂದ ಫಂಡಿಂಗ್ ಅನ್ನು ತಗೊಂಡಿರೋ ಹಿಸ್ಟ್ರಿ ಇದೆ. 2026 ಕಡೆಗೆ ಈ ಕಂಪನಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋ ನಿರೀಕ್ಷೆ ಇದೆ. ಇನ್ನೊಂದು ಕಡೆ UPಯ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಶುರುವಾಗಿದೆ. ಸೋಮವಾರ ಲಕ್ನೋ ಮತ್ತು ಬೆಂಗಳೂರಿಗೆ ಮೊದಲ ವಿಮಾನ ಹಾರಿದೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಇದಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಅತ್ತ ಕಮರ್ಷಿಯಲ್ ಆಪರೇಷನ್ಸ್ ಕೂಡ ಶುರುವಾಗಿದೆ. ವಿಶೇಷ ಅಂದರೆ ಏರ್ಪೋರ್ಟ್ಗೆ ಭೂಮಿ ಕೊಟ್ಟಿದ್ದ 170 ರೈತರು ಈ ಮೊದಲ ವಿಮಾನದಲ್ಲಿ ಪ್ರಯಾಣಿಸಿ ಲಕ್ನೋಗೆ ತೆರಳಿ CM ಯೋಗಿಯನ್ನ ಮೀಟ್ ಆಗಿದ್ದಾರೆ. ದಿಲ್ಲಿ NCR ಭಾಗದಲ್ಲಿ ಇದು 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಸದ್ಯಕ್ಕೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,846 ಹೆಚ್ಚಾಗಿ $1,50,646 ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,600 ಹೆಚ್ಚಾಗಿ $1,37,990 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $8,906 ಹೆಚ್ಚಾಗಿ $2,51,488 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಸೇರಿ ಅಂತ. ಆಗ ನಾವು ನಮ್ಮ ಮೆಂಬರ್ಸ್ಗೋಸ್ಕರ ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡ್ತಾ ಇರೋ ವಿಡಿಯೋಸ್ ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು, ಆಕ್ಸೆಸ್ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.